ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ ಆತ್ಮಹತ್ಯೆ ಮಾಡಿಕೊಂಡು ಬರೋಬ್ಬರಿ 15 ದಿನಗಳು ಕಳೆದು ಹೋಗಿವೆ. ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಡೆತ್ ನೋಟ್ನಲ್ಲಿ ಉಲ್ಲೇಖ ಆಗಿದ್ದರಿಂದ ಬಿಜೆಪಿ ಕಾಂಗ್ರೆಸ್ ನಡುವಿನ ಕೆಸರೆರ ಚಾಟಕ್ಕೂ ಇದು ಕಾರಣ ಆಗಿತ್ತು. ಪ್ರಿಯಾಂಕ್ ಖರ್ಗೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು, ಸರ್ಕಾರ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನೋ ಕೂಗು ಜೋರಾಗಿತ್ತು. ರಾಜು ಕುಪನೂರು ಸೇರಿದಂತೆ 5ರನ್ನ ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ರು. ವಾದ ಆಲಿಸಿದ ಜೆಎಂಎಫ್ಸಿ ಕೋರ್ಟ್ 5 ದಿನಗಳ ಕಾಲ ಸಿಐಡಿ ಕಸ್ಟಡಿಗೆ ನೀಡಿ ಆದೇಶವನ್ನ ಹೊರಡಿಸಿದೆ. ಇತ್ತ ಕಪನೂರು ಪರ ವಕೀಲರು ಮಾತನಾಡಿ, ಸಿಐಡಿ ಅಧಿಕಾರಿಗಳ ತನಿಖೆಗೆ ನಮ್ಮ ಕಕ್ಷಿದಾರ ಸೂಕ್ತವಾಗಿಯೇ ಸ್ಪಂದಿಸಲಿದ್ದಾರೆ ಅಂತ ಹೇಳಿದ್ದಾರೆ. ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ನಾವು ಅವ್ರ ಪರವಾಗಿ ಇವತ್ತಿನ ದಿವಸ ವಕಾಲತನ್ನು ಹಾಕಿದ್ದೀವಿ. 5 ಜನನ ಪ್ರೊಡ್ಯೂಸ್ ಮಾಡಿದ್ದಾರೆ ಇವತ್ತು. ಅವ್ರಿಗೂ ಆಮೇಲೆ ಅದೇ ರೀತಿಯಾಗಿ JC ಬೇಕು, ಜುಡಿಷಿಯಲ್ ಕಸ್ಟಡಿ ಬೇಕು, ಅವ್ರಿಗೆ ಫಾರ್ ಇನ್ವೆಸ್ಟಿಗೇಷನ್ಸ್ ಬೇಕು ಅಂಥೇಳಿ ಒಂದು ಅಪ್ಲಿಕೇಶನ್ಸ್ನು ಇನ್ವೆಸ್ಟಿಗೇಷನ್ ಆಫೀಸರ್ ಒಂದು ಅಪ್ಲಿಕೇಶನ್ ಮೂವ್ ಮಾಡಿದ್ದಾರೆ. ಅದರಲ್ಲಿ 14 ದಿವಸ ಕಸ್ಟಡಿ ಬೇಕು ಅಂತ ಕೇಳಿದರು. 14 ದಿವಸ ಕಸ್ಟಡಿಗೆ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ. ಕೋರಲ್ಲಿ ಆರ್ಗ್ಯುಮೆಂಟ್ ಕೇಳಿದರು. ಮಾನ್ಯ ನ್ಯಾಯಾಲಯ ಅದ್ರ ಬಗ್ಗೆ ಕುಲಂಕುಷವಾಗಿ 2 ಕಡೆ ಆರ್ಗ್ಯುಮೆಂಟನ್ನು ಆಲಿಸಿದಾಗ ನಾವು ಹೇಳಿದ್ದೀವಿ 14 ದಿವಸದಲ್ಲಿ ಯಾವ ರೀತಿ ಆಗಬೇಕು, ಯಾವ ಕಾರಣಕ್ಕಾಗಿ ಬೇಕು ಅಂತ ಇನ್ವೆಸ್ಟಿಗೇಷನ್ ಆಫೀಸರ್ ಅವ್ರಿಗೆ ಕೇಳಿದರು. ಮಾನ್ಯ ನ್ಯಾಯಾಲಯನೂ ಅವರಿಗೆ ಕೇಳಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಅವರಿಗೆ, ನೀವು ಅವರಿಗೆ 1 ಡೇ ಕಸ್ಟಡಿ ಕೊಡಿ. ಕಳೆದ 3-4 ದಿನಗಳಿಂದ ಮೇಲಿಂದ ಮೇಲೆ ಟೆಂಪಲ್ ರನ್ ಮಾಡ್ತಾ ಇರೋ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಟೆಂಪಲ್ ರನ್ ಅನ್ನ ಮುಂದುವರಿಸ್ತಾ ಇದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಮಠದ ಹಿರಿಯ ಶ್ರೀಗಳು ಸನ್ಯಾಸತ್ವ ಸ್ವೀಕರಿಸಿ 50 ವರ್ಷ ಹಿನ್ನೆಲೆ ನಡೀತಾ ಇರುವಂತಹ ಸುವರ್ಣ ಭಾರತಿ ಕಾರ್ಯಕ್ರಮದಲ್ಲೂ ಭಾಗಿಯಾಗಿ ಶಾರದಾಂಬೆ ದರ್ಶನ ಪಡೆಯೋರಿದ್ದಾರೆ. ಶೃಂಗೇರಿ ಮಠಕ್ಕೆ ಭೇಟಿ ನೀಡ್ತಾ ಇರೋ ಡಿಸಿಎಂ ಡಿಕೆಶಿ ಭಾರತಿ ತೀರ್ಥ ಶ್ರೀಗಳ ಆಶೀರ್ವಾದ ಪಡೆಯಲಿದ್ದಾರೆ. ಮಠದಲ್ಲಿ ಸ್ತೋತ್ರ, ತ್ರಿವೇಣಿಯ ಮಹಾಸಮರ್ಪಣೆ ಕಾರ್ಯಕ್ರಮ ಇರಲಿದ್ದು ಅದರಲ್ಲೂ ಡಿಕೆ ಶಿವಕುಮಾರ್ ಭಾಗಿಯಾಗಲಿದ್ದಾರೆ.